ವಿಶ್ವದಲ್ಲೇ ಅತಿ ಮುಖ್ಯವಾದಂಥ ಯೋಜನೆ ಅಂಥೇಳಿ ಹೆಸರಾಗ್ಯದ. 2002ರಿಂದ ಪ್ರಾರಂಭ ಆಗಿದೆ ಇದು ಬಿಸಿ ಊಟ ಯೋಜನೆ. 2002ನೇ ಇಸ್ವಿಯಿಂದ ಇಲ್ಲಿ ತನಕ 22 ವರ್ಷ ಆಯಿತು. 22 ವರ್ಷದೊಳಗೆ ಹಂತವಾಗಿ ನಾವು ಒಂದು ಹೋರಾಟದ ಮುಖಾಂತರನೇ 3600 ರೂಪಾಯಿಗೆ ಬಂದುಬಿಟ್ಟಿದ್ದೇವೆ. ಇವತ್ತು ಹೋರಾಟ ಇದ್ದಿಲ್ಲ ಅಂತಂದ್ರೆ ನಮಗೆ ಇನ್ನೂ ನಾವು 300, 400 ರೂಪಾಯಿ, 600 ರೂಪಾಯಿದಾಗೆ ಇರ್ತಿದ್ದೆವು. ಅದಕ್ಕೆ ನಮ್ಮ ದಿನಕ್ಕೆ ದಿನ ಕೆಲಸ ಅಂತೂ ಹೆಚ್ಚಾಯಿತು. ಮುಂಜಾನೆ 8:00 ಸ್ಕೂಲಿಗೆ ಹೋದ್ರೆ ಅವು ಕ್ಲಾಸ್ ರೂಮ್ಗಳು 8-10, ಒಂದೊಂದು ಶಾಲೆ ಎಂಥದೇ ಸಣ್ಣದದ ಅಂದ್ರೂ 8-10 ಕ್ಲಾಸ್ ರೂಮ್ಗಳವ. ಆ ಕ್ಲಾಸ್ ರೂಮ್ಗಳು ಹುಡುಗಿ ಬಂದು ಹಾಲು ಕಾಸಬೇಕು. ಹಾಲು ಕಾಸಿ ಕರೆಕ್ಟ್ ಪ್ರೇಯರ್ ಆದ ತಕ್ಷಣ ಹಾಲು ಕೊಡಬೇಕು. ಹಾಲು ಕೊಟ್ಟಿದ ನಂತರ ನಾವು ಅಡುಗೆ ಸಿದ್ಧತೆ ಮಾಡ್ಕೋಬೇಕು. ಅಡುಗೆ 1:15ಗೆ ಊಟ ನೀಡಿದ ನಂತರ 1-1.5 ತಾಸು ನಮ್ಗೆ ಭಾಂಡೆ ತಿಕ್ಕಿ ಎಲ್ಲ ಕ್ಲೀನ್ ಮಾಡ್ಕೊಳಕ್ಕೆ 3:15 ಆಗ್ತದೆ. 3:15ಲಿಂದ ಮತ್ತು ಶಿಕ್ಷಕರಿಗೆ ಚಹಾ ಮಾಡಿಕೊಡ್ಬೇಕು. ಮತ್ತು ಅದು ಸ್ಕೂಲೆಲ್ಲ ಕೀಲಿ ಹಾಕ್ಕೊಂಡು ಹೋಗ್ಲಕ್ಕ 4-4:15 ಆಗ್ತದೆ. ಸರ್ಕಾರದ ಸುತ್ತೋಲೆ ಒಳಗೆ ಏನು 4 ತಾಸು ಕೆಲಸ ಮಾಡ್ತೀವಿ ಅಂಥೇಳಿ ಏನು ನಮ್ಮ ನಿಗದಿ ಮಾಡ್ಯಾರ. ಕೈಪಿಡಿ ಒಳಗೆ ಅಕ್ಷರದಾಸೋಹ ಕೈಪಿಡಿ ಬುಕ್ಕಿನೊಳಗೆ ಏನು ನಿಗದಿ ಮಾಡ್ಯಾರ ಅದು ತಪ್ಪದ. ಒಂದು ವೇಳೆ ಯಾರೇ ಅಧಿಕಾರಿ ಇದ್ರೂ ನೀವು ಬಂದು ವಿಸಿಟ್ ಮಾಡ್ಬೋದು. ಅಡುಗೆದವರು ಎಷ್ಟು ಗಂಟೆ ಕೆಲಸ ಮಾಡ್ತಾರಂಥೇಳಿ ನಿಮ್ಮ ಕಣ್ಣಾರೆ ನೀವೇ ನೋಡ್ಬೋದು. 4:15 ಗಂಟೆಗೆ ನಾವು ಎಲ್ಲ ಸ್ಕೂಲ್ ಮತ್ತು ಕ್ಲಾಸ್ ರೂಮ್ ಎಲ್ಲ ಕೀಲಿ ಹಾಕ್ಕೊಂಡು ಹೋಗಬೇಕು. ಅದಲ್ಲದೆ 15ನೇ ಆಗಸ್ಟ್ ಬಂದ್ರೆ, 26ನೇ ಜನವರಿ ಬಂದ್ರೆ ಜಂಡಕ್ಕೆ ಸುಣ್ಣ ಹಚ್ಚಬೇಕು, ಪರಾರಿ ನೆತ್ತಬೇಕು, ಬೆಲ್ಲ ಹಾಕಬೇಕು, ಬಾತ್ರೂಮಿಗೆ ನೀರು ಹಾಕಬೇಕು, ಬಾತ್ರೂಮ್ ತೊಳಿಬೇಕು. ಇಂಥದ್ದೆಲ್ಲ ನಿಮಗೆ ಲಿಸ್ಟ್ ಮಾಡಿ. ಆದ್ರೆ ನಮ್ಮ ಕೆಲಸ ಇಲ್ಲನೂ ಆದ್ರೂ ಬಾತ್ರೂಮ್ ಸಹಿತ ತೊಳಿಲಕ್ಕೆ ಹಚ್ತಾರ. ಅಂಥವ್ರದ್ದೆಲ್ಲ ಲಿಸ್ಟ್ ಮಾಡಿಕೊಡು ಅಂದ್ರೆ ನಮ್ಮಲ್ಲಿ ಲಿಸ್ಟ್ ಅವ. ಮತ್ತು ಕಸ ಗುಡಿಸ್ಲಕ್ಕೆ ಅದನ್ನು ಹಚ್ತಾರ. ಕೆಲಸ ಅದು ನಮ್ಮ ಕೆಲಸನೇ ಅಲ್ಲ, ಆದ್ರೂ ಕೆಲಸ ಮಾಡ್ತಾ ಇದ್ದೀವಿ. ಕೆಲಸ ಕೊಡ್ರಿ, ನೀವು ಇನ್ನೂ ಕೆಲಸ ಕೊಡ್ರಿ. 4:15 ಗಂಟೆ ತನಕ ನಾವು ಮಾಡ್ಲಿಕ್ಕೆ ತಯಾರಿದ್ದೆವು. ಆದ್ರೆ ನಮ್ಮ ಸಂಸಾರ ನಡೆಸ್ಲಕ್ಕ ಒಂದು ಬದುಕುಳಿಯುವಂಥ ಏನು ಪಗಾರ ಇರ್ತದ. ಈಗಿನ ದಿನಮಾನದೊಳಗೆ, ಈಗಿನ ಮೆಹಂಗಾಯಿ ಜಮಾನದೊಳಗೆ 26,000 ರೂಪಾಯಿ ವೇತನವನ್ನು ಹೆಚ್ಚಳ ಮಾಡಬೇಕಾಗಿ ನಾವು ಕೇಳ್ಕೊತೇವೆ. ಇವತ್ತು ಅಧಿವೇಶನದೊಳಗೆ ಡಾಕ್ಟರ್ ಪ್ರಭಾ